ಆ್ಯಕ್ಚುಲಿ ಇವಾಗ ಏನಂದ್ರೆ ಮಳೆಯಿಂದ ಏನೇನೋ ಕಳಿಸಿದಾರೆ ಅಮ್ಮ. ಸೊ ಅದನ್ನು ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಮೆಜೆಸ್ಟಿಕ್ ಹೋಗ್ಬೇಕು. ಸೊ ಅಲ್ಲಿಂದ ಒಬ್ಬರು ಅಣ್ಣ, ನಮ್ಮ ರಿಲೇಷನ್ಸ್ ಅಣ್ಣ ತೊಗೊಂಡು ಬಂದಿದ್ದಾರೆ. ನನ್ನ ಫ್ರೆಂಡಿಂದ ಅಣ್ಣ, ಅವ್ರು ನನ್ನ ಅಣ್ಣನೇ ಅಲ್ವಾ. ಯಪ್ಪ. ಸೊ ಅದಕ್ಕೋಸ್ಕರ ಇವಾಗ ನಾನು ಮೆಜೆಸ್ಟಿಕ್ ಹೋಗ್ಬೇಕು. ಆಲ್ರೆಡಿ ತುಂಬ ಲೇಟ್ ಆಗ್ತದೆ. ಆ್ಯಕ್ಚುಲಿ 7:30ಗೆ ಎದ್ದ ತಕ್ಷಣ ಹೋಗೋಣ ಅಂತಂದರೆ, ಬಟ್ ಸ್ನಾನ ಮಾಡಬೇಕು. ಇನ್ನೊಂದೇನೆಂದರೆ ತಿರುಪತಿ ಅಲ್ಲ, ಪ್ರಸಾದ ತೊಗೊಂಡು ಬಂದಿದ್ದಾರೆ ಅವರು. ಸೊ ಹಂಗಾಗಿ ಅದನ್ನು ತೊಗೊಳ್ಬೇಕು. ಸೊ ಇದೆಲ್ಲ ಇರೋದ್ರಿಂದ ಸ್ನಾನ ಮಾಡೋದೇ ಬೆಸ್ಟ್ ಅಂದ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬಸ್ಸು ತುಂಬ ಹೋಗ್ತಾ ಇದ್ದಾವೆ, ಬಟ್ ಅಲ್ಲಿ ನಿಂತಾಗ ಇರ್ತಾವೋ ಗೊತ್ತಿಲ್ಲ. ಹತ್ತಿರ ತುಂಬ ಒಳ್ಳೆಯದು. ಬಿಕಾಸ್ ನಾನು ಆಲ್ರೆಡಿ ಹೇಳಿದ್ದಾನೆ 9:30ಗೆ ಬಾ ಅಂತ ಹೇಳ್ಬಿಟ್ಟು. ನೋಡೋಣ. ಇನ್ನೊಂದೇನೆಂದರೆ ನನ್ನ ರೂಮಲ್ಲಿ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಇದೆ ವೀಡಿಯೋಸ್ ಮಾಡೋಕ್ಕಾಗಲಿ, ನಿಮ್ಮ ಜೊತೆ ಏನಾದರೂ ಶೇರ್ ಮಾಡ್ಕೊಳ್ಬೋದು ಆಗಿರ್ಬೋದು. ಸೊ ಮತ್ತು ನಾನು ಬಸ್ಸಲ್ಲಿ ಟಿಕೆಟ್ ತೊಗೊಂಡಾಗ ಸಿಗ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ ಅಂದರೆ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಮತ್ತೆ ನಾನು ಆ್ಯಕ್ಚುಲಿ ನಾನು ತಿಂಡಿನೂ ತಿಂದಿಲ್ಲ ಇವತ್ತು. ಹಾಗೆ ಲಂಚ್ ಬಾಕ್ಸಿಗೆ ಹಾಕೊಂಡು ತೊಗೊಂಡು ತಿಂದಿದ್ದು. ಸೊ ಅಲ್ಲೊಂದಿದೆ ಬಸ್ಸು, ಅದು ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಹೋದ್ರೆ ಒಳ್ಳೇದು. ಇನ್ನೊಂದೇನಂದ್ರೆ ಗೊತ್ತು ಗಾಯ್ಸ್, ಇಲ್ಲಿ ಬೆಂಗಳೂರು ಏನಾಗ್ಬಿಟ್ಟಿದೆ ಅಂದರೆ ಮಿನಿ ಕೇರಳ ಆಗ್ಬಿಟ್ಟಿದೆ. ಮಿನಿ ಕೇರಳ, ಮಿನಿ ಆಂಧ್ರ, ವಾಟ್ ಎವರ್ ಯು ಕಾಲ್ಡ್. ಇಲ್ಲೊಂದಿದೆ ತಿಂಡಿ ಮಾಡ್ತಾ ಇದ್ದಾರೆ. ಎಲ್ಲ ಹೋಗಲ್ಲ, ಇಲ್ಲಿಂದ ಇದೆ ಕೇರ್ ಮಾರ್ಕೆಟಿಗೆ. ಇದು ಹೋದ್ರೂ ವೇಸ್ಟ್ ನಾನು, ಮತ್ತು ಸುಮ್ಮನೆ ಟೈಮ್ ವೇಸ್ಟ್. ಅದು ಆ್ಯಕ್ಚುಲಿ ಇತ್ತು ಹೋಗೇ ಬಿಡ್ತೀವಿ ಬಸ್ಸು. ಇದು ಯಾವಾಗ ಬಿಡ್ತಾರೋ ಗೊತ್ತಿಲ್ಲ. ನಿಂತಿದೆ 2 ಬಸ್ಸು, ಬಟ್ ಸ್ಟಿಲ್ ಗೊತ್ತಿಲ್ಲ. ಅಲ್ಲೊಂದಿದೆ, ಅದ್ರ ಹಿಂದ್ಗಡೆ, ಅದ್ರ ಹಿಂದೆ ಇದೆ. ಸೊ ಬಿಟ್ಟರೆ ತುಂಬ ಒಳ್ಳೇದು. ಏನು ಮಾಡ್ತಾರೋ ತುಂಬ ಕಷ್ಟ ಆಗೈತೆ ಆ್ಯಕ್ಚುಲಿ. ಫೈನಲಿ ಕಚ್ಚಿ ತೊಗೊಂಡು ಬಂದ. ಇರೋದು ಟಾಸ್ಕ್ ಒಂದು ವಿಡಿಯೋ ದಿನದಿಂದ ಹಾಕೋಕ್ಕಾಗಿರಲಿಲ್ಲ. ಸೊ ಇವತ್ತು ಆ್ಯಕ್ಚುಲಿ ಮನೆಯಿಂದ ಒಂದು ಬ್ಯಾಗ್ ಕಳಿಸಿದ್ದಾರೆ. ಸೊ ಬೆಳಗ್ಗೆ ತೋರಿಸಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಬಟ್ ಅಣ್ಣನ ವೀಡಿಯೋ ಮಾಡ್ಕೋಬೇಕಂದ್ರೆ ಲಿಟ್ರಲಿ ಆಗಲಿಲ್ಲ, ಬಿಕಾಸ್ ಅವರಿಗೂ ತುಂಬ ಲೇಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಸೊ ಇವಾಗ ಮನೆಯಿಂದ ಏನೇನು ಕಳಿಸಿದ್ದಾರೆ ಅಂತ ಆ್ಯಕ್ಚುಲಿ ನೋಡೋಣ. ಏನೇನು ಕಳಿಸಿದ್ದಾರೆ ಏನಂತ ಇಲ್ಲಿ ಲಗೇಜಲ್ಲಿರಲಿಲ್ಲ. ಸೊ ನೋಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದೆಲ್ಲ ನೀಟಾಗಿ ಅರೇಂಜ್ ಮಾಡಬೇಕು, ಓಕೆನಾ. ತುಂಬ ಚಿಕ್ಕದಾಗಿದೆ ರೂಮು. ಸೊ ಇದನ್ನು ನೀಟಾಗಿ ಅರೇಂಜ್ ಮಾಡಿ ಎಲ್ಲ ಮಾಡಿ. ಸೊ ಬನ್ನಿ ತೋರಿಸ್ತೀನಿ ಒಂದೊಂದಾಗಿ ಏನೇನು ಕಳಿಸಿದೆ ಅಂತ. ನಂಗೆ ಏನಕ್ಕೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ, ಅವರು ರೂಮೇಟ್ ಏನಿದ್ದಾಳೆ ಅವಳು ಸ್ಟೂಡೆಂಟ್ ಇರೋದ್ರಿಂದ, ಆ ಸ್ಟೂಡೆಂಟ್ ಅಂದರೆ ವರ್ಕ್ ಮಾಡ್ತಾಳೆ. ಸೊ ಎಕ್ಸಾಮ್ ಟೈಮಲ್ಲಿ ಅಷ್ಟೇ ಹೋಗ್ತಾಳೆ.
ಸೊ ಹಾಗಾಗಿ ವರ್ಕ್ ಫ್ರಮ್ ಹೋಮ್ ತೊಗೊಂಡಿರೋದ್ರಿಂದ ಅವರು ನಂಗೆ ಟೈಮ್ ಸಿಗ್ತಾಯಿಲ್ಲ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಯಾವುದೂ ವೀಡಿಯೋಸ್ನು ಇದು ಅದು ಅಂತಲ್ಲ, ಯಾವ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಕೆಲವೊಂದು ವಾಯ್ಸ್ ಓವರ್ ಕೊಡಬೇಕು. ಸೊ ಇವೆಲ್ಲ ಇರೋ ಕಾರಣಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಎಕ್ಸ್ಟ್ರೀಮ್ಲಿ ರಿಲಿ ಸಾರಿ ಫಾರ್ ದ್ಯಾಟ್. ಆದಷ್ಟು ಟ್ರೈ ಮಾಡ್ತೀನಿ, ಬಿಕಾಸ್ ಅವರು ನೆಕ್ಸ್ಟ್ ಮಂತಿಂದ ಬೇರೆ ಕಡೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ, ಗೊತ್ತಿಲ್ಲ. ಬಟ್ ಒಂದಿಷ್ಟು ದಿನ ಎಕ್ಸಾಮ್ ಆದಮೇಲೆ ಆಬ್ವಿಯಸ್ಲಿ ಅವ್ರು ಹೋಗೇ ಹೋಗ್ತಾರೆ, ಬೇರೆ ಇದು ಡ್ಯೂಟಿಗೆಲ್ಲ ಹೋಗ್ತಾರೆ. ಅವಾಗ ನನಗೆ ಈಸಿ ಆಗುತ್ತೆ ವೀಡಿಯೋಸ್ ಮಾಡೋಕ್ಕಾಗಿರ್ಬೋದು, ಅಪ್ಲೋಡ್ ಮಾಡೋಕ್ಕಾಗಿರ್ಬೋದು. ಸೊ ಹಂಗಾಗಿ ಆವಾಗ ಖಂಡಿತವಾಗ್ಲೂ ಡೈಲಿ ಮಾಡಿ ಅಪ್ಲೋಡ್ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ನನ್ನ ಜರ್ನಿ ಜೊತೆ ನೀವು ಬರ್ಬೋದು ಆವಾಗ. ಇನ್ನೊಂದು ಈ ಪಿ ಜಿ ಸ್ವಲ್ಪ ನನಗೆ ಅರ್ಜೆಂಟಲ್ಲಿ ಬಂದೆ, ಬಿಕಾಸ್ ಸಡನ್ಲಿ ಖಾಲಿ ಮಾಡಂತ ಹೇಳಿದ್ನಲ್ಲ ಅವನು. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಇದಾಯಿತು. ಸೊ ಇಟ್ಸ್ ಓಕೆ, ಫೈನ್. ನೋಡೋಣ ಇನ್ನೊಂದು ಯಾವಾಗಾದರೂ ಯಾವುದಾದ್ರು ಮಾವಿನಕಾಯಿ ಬಾಕ್ಸಲ್ಲಿ ಏನು ಕಳಿಸಿದಾರೆ ಅಂತ ಎಸ್ಪೆಷಲಿ ಕೇಳೋಕ್ಕಾಗಲ್ಲ. ಸೊ ನೋಡೋಣ. ಸ್ಮೆಲ್ ಅಂತೂ ಗಮ್ಮ ಅಂತ ಇದೆ. ಲಿಟ್ರಲಿ ಅಮ್ಮ ಹೇಳಿದ್ರು ತೆಗೆದ್ಬಿಟ್ಟು ಇಡು, ಏನಂತಾರೆ, ಯಾವುದಾದ್ರೂ ಬುಟ್ಟೆ ಎಲ್ಲ ಹಾಕಿಡು, ಇಲ್ಲ ಅಂತಂದರೆ ಇದರಲ್ಲಿ ಹಾಕಿಡು ಅಂತ ಹೇಳಿದ್ದಾರೆ. ಸೊ ನೋಡೋಣ. ಫೈನಲಿ ಗೈಸ್, ಫೈನಲಿ ಇದು ಆಮೇಲೆ ನೋಡೋಣ. ಓಕೆ, ಫಸ್ಟ್ ಬಂದ್ಬಿಟ್ಟು ಗ್ರೀನ್ ಟೀ ನಾನು ಅಲ್ಲೇ ಬಂದಿದ್ದೆ. ಆ್ಯಕ್ಚುಲಿ ನಾನು ಗ್ರೀನ್ ಟೀ ಇಂಟೇಕ್ ಮಾಡ್ತೀನಿ. ಪೌಡರ್ ಎಲ್ಲ ತೊಗೊಳ್ಬೇಕಂದ್ರೆ, ಬಟ್ ಸ್ಟಿಲ್ ಪೌಡರು ಸದ್ಯಕ್ಕೆ ಸಿಗಲಿಲ್ಲ, ಅಲ್ಲಿ ಅವೈಲೇಬಲ್ ಇರಲಿಲ್ಲ. ಸೊ ಅದು ಬರ್ತಿರಲಿಲ್ಲ. ಇದು ಪೌಚ್ ತೊಗೊಂಡಿನಿ. ಆಲ್ಮೋಸ್ಟ್ ಆಲ್ ನಾನು ಏನು ತೊಗೊಳ್ತಿದ್ದೆ, ಶುಂಠಿ ತೊಗೊಳ್ತಿದ್ದೆ, ಅದು ಬಿಟ್ಟರೆ ಲೆಮನ್ ತೊಗೊಳ್ತಿದ್ದೆ. ಬಟ್ ಈ ಸಲ ಫ್ಲೇವರ್ಸ್ ಇರಲಿಲ್ಲ ಅನ್ನೋದಕ್ಕೋಸ್ಕರ ತುಳಸಿ ಫ್ಲೇವರ್ ತೊಗೊಂಡಿದ್ವಿ. ಸೊ ದಿಸ್ ಈಸ್ ಆಲ್ಸೋ ಗುಡ್. ಓಕೆನಾ, ಇದು ಒಂದು. ಅದಾದಮೇಲೆ ನನ್ನ ಬಾಟಲ್ ಒಡೆದೋಯ್ತು ಬಸ್ಸಲ್ಲಿ ಬರೋವಾಗ. ಏನೋ ಟೆನ್ಷನ್ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೊಡೆದೋಯ್ತು. ಸರಿ ಅಂತ ಸುಮ್ಮನೆ ಅದೇ ಜಾಸ್ತಿ ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ, ಬಿಕಾಸ್ ತುಂಬ ಓದೋದೆಲ್ಲ ತುಂಬ ಇದೆ. ಬೇರೆ ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋಣ, ಬಾಟ್ಲೆಲ್ಲ ಹೋಗಲಿ ಬಿಡ ಸುಮ್ಮನೆ ಇದೆ. ಸೊ ಬಟ್ ಎಲ್ಲೋ ಒಂದು ಕಡೆಗಿತ್ತು, ಬಿಕಾಸ್ ಫೇವ್ರೆಟ್ ಬಾಟಲ್ 3 ತರಿಸಿದ್ದೆ. ಅದರಲ್ಲಿ ಒಂದು ದೊಡ್ಡದು ಉಳಿದಿದೆ, ಚಿಕ್ಕದು ಮಿಡಲ್ ಏನಿತ್ತು ಅದು ಹೊಡೆದೋಗಿದೆ. ಚಿಕ್ಕದು ಹೊಡೆದ್ರೆ ನಂಗೆ ಬೇಜಾರಾಗ್ತಿರಲಿಲ್ಲ, ಬಿಕಾಸ್ ಅದು ಯೂಸ್ ಮಾಡೋದು ತುಂಬ ರೇರ್ ನಾನು. ಸೊ ಹಾಗಾಗಿ ಇದು ಹೊಡಿತು. ಸ್ಟ್ರಾಗ್ ಇರಲಿ, ಅವಾಗವಾಗ ಏನಾದರೂ ಬರುತ್ತೆ ಅಂತ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇದು ಪ್ಯಾಕು, ಇದೊಂದು ಚುಡುವ, ಚುಡುವ ಯಾರಿಗೆ ಗೊತ್ತು, ನಮ್ಮ ಕಡೆ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಚುರುಮುರಿ ಕಳಿಸಿದ್ದಾರೆ. ಎಷ್ಟೋ ದಿನಗಳಾದಮೇಲೆ ಡೆಫಿನೆಟ್ಲಿ ಚುರುಮುರಿ ತಿನ್ನೋದಂತೂ ಲಿಟ್ರಲಿ ತುಂಬ ಒಂಥರ 4-5 ತಿಂಗಳಾಯಿತು ನಾನು ಹೋಗಿ ಊರಿಗೆ. ಸೊ ಇವಾಗ ತೊಗೊಂಡು ಕಳಿಸಿರೋದು. ಇಷ್ಟು ದಿನ ಆದಮೇಲೆ ಇವಾಗ ಕಳಿಸಿದ್ದಾರೆ. ಸೊ ಅದಾದಮೇಲೆ ಸಮ್ ಸೋಪ್ ಕಳಿಸಿದ್ರು. ಓಕೆ, ನಾ ಇವೊಂದು ತೋರಿಸೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಏನಕ್ಕೆ ಕಳಿಸಿದ್ದಾರೆ ಅಂತಂದರೆ, ಹೇಳಿದ್ದೆ ನಾನು ಕಳಿಸಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆಲ್ಮೋಸ್ಟ್ ಅಲ್ಲೇ ಕಳಿಸ್ತಾರೆ ಎಲ್ಲನೂ. ನಾನು ಹೋಗಿದ್ನಂದ್ರೆ ಎಲ್ಲ ಅಲ್ಲೇ ತೊಗೊಂಡು ಬಂದಿರ್ತೀನಿ, ಬಿಕಾಸ್ ಇಲ್ಲಿ ನನಗಿರೋದೇ ಪಾಕೆಟ್ ಮನಿ 1000-2000 ಅಷ್ಟೇ ತೊಗೊಳ್ತೀನಿ. ಅದರಲ್ಲಿ ತಿನ್ನೋಕ್ಕಾಗುತ್ತೆ ಹೊರಗಡೆ. ಅದಷ್ಟು ಫಿಶಿಯಲ್ ತಿನ್ನಲ್ಲ ನಾನು. ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಅವಾಗ ಇಲ್ಲಾಂದರೆ ವೆಜಿಟೇಬಲ್ಸು, ಫ್ರೂಟ್ಸ್ ಏನಾದರೂ ತೊಗೊಳ್ಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಕೊಡ್ತಾರಲ್ವ, ಅದಕ್ಕೋಸ್ಕರ ಎಲ್ಲ ಐಟಮ್ಸು ಅಲ್ಲೇ ತರಿಸ್ಕೊಂಡಿರ್ತೀನಿ. ಇಲ್ಲ ನಾನು ಅಂತ ತೊಗೊಂಡಿರ್ತೀನಿ. ಆ್ಯಂಡ್ ಅದಾದಮೇಲೆ ದಿಸ್ ಈಸ್ ಗೈಸ್, ದಿಸ್ ಒನ್ ಲಿಟ್ರಲಿ ಎಷ್ಟು ಖುಷಿ ಆಗ್ತಿದೆ ಅಂದರೆ, ವಾವ್. ನಾನು ಹೇಳಿದ್ದೆ ಮನೇಲಿ, ಅಂದರೆ ಮಾವಿನಕಾಯಿ ಏನು ಹೇಳಿರಲಿಲ್ಲ, ನೆಲ್ಲಿಕಾಯಿ ಮತ್ತು ಬೆಳ್ಳುಳ್ಳಿ, ಗಾರ್ಲಿಕ್, ಜಿಂಜರ್, ಬೆಳ್ಳುಳ್ಳಿ ಬೇಕಂತ ಹೇಳಿದ್ದೆ, ಬೆಳ್ಳುಳ್ಳಿ ಉಪ್ಪಿನಕಾಯಿ ಬೇಕಂತ ಹೇಳಿದ್ದೆ. ಸೊ ಹಂಗಾಗಿ 2 ಕಳಿಸಿದ್ದಾರೆ. ನೋಡೋಣ. ಹೊರಗಡೆ ನಾನು ಸ್ವಲ್ಪ ಅಲ್ಲಿಂದ ಬ್ಯಾಗ್ ತರಬೇಕು ಅಂತ ತುಂಬ ಕಷ್ಟ ಆಯಿತು. ಬಿಸಿಲು ಬೇರೆ ಬಂದ್ಬಿಟ್ಟು ಸೀದಾ ಕಳೆದು ಬ್ಯಾಗೆಲ್ಲ ತೆಗೆದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಕುಂತ್ಕೊಂಡೆ. ಕೆಳಗಡೆ ಹೋಗಿ ಸ್ವಲ್ಪ ಊಟ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಬಂದೆ. ಎಗ್ ರೈಸ್ ತಿಂದೆ ಆ್ಯಕ್ಚುಲಿ. ಇವತ್ತು ಇನ್ನೊಂದೇನೆಂದರೆ, ನನ್ನ ಫ್ರೆಂಡು ಒಬ್ಬರು ಏನಂತಾರೆ, ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಡ್ತೀನಿ ಅಂದರು. ಅದಕ್ಕೋಸ್ಕರ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಹೋಗಿದ್ದೆ. ಬಟ್ ಸ್ಟಿಲ್ ಇವತ್ತು ಅದು ಆಗಲಿಲ್ಲ. ನಾಳೆ ಇಸ್ಕೊಳ್ಳೋಣ, ನಾಳೆ ತೊಗೊಳ್ಳೋಣ ಅಂದ್ಕೊಂಡು ನಾನು ಇವತ್ತು ಎಗ್ ರೈಸ್ ಬೇರೆ ತಿನ್ಕೊಂಡೆ. ಸರಿ, ನಾಳೆ ತೊಗೊಳ್ಳೋಣ, ಒಂದು ಕಡೆ ಇಸ್ಕೊಳ್ಳೋಣ ಅಂತ ಸುಮ್ಮನೆ. ಇದೇನಕ್ಕೆ ಕಳಿಸಿದ್ದಾರೆ ಗೊತ್ತಿಲ್ಲ ನಮ್ಮಮ್ಮ. ಐ ಥಿಂಕ್ ಮಿಸ್ ಆಗಿ ಬಂದಿದೆ ಅಂದ್ಕೊಳ್ತೀನಿ ಇದು. ಅದಾದಮೇಲೆ ಇದು ನೆಲ್ಲಿಕಾಯಿ. ಲಿಟ್ರಲಿ ಗೈಸ್ ಕಾಯ್ತಾ ಇದ್ದೆ, ಬಿಕಾಸ್ ಇಲ್ಲಿ ಚೆನ್ನಾಗಿ ಮಾಡಲ್ಲ ಪಲ್ಯ, ಸಾಂಬಾರ್ಸು ಎಲ್ಲ ಒಂದೇ ಥರ ಇರುತ್ತೆ. ಯಾವತ್ತು ಪಲ್ಯನೇ ಮಾಡಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಹಾಗಾಗಿ ತರಿಸ್ಕೊಂಡೆ, ನನಗೆ ಬೇಕಾಗಿತ್ತು.
ಇದನ್ನು ಆ್ಯಕ್ಚುಲಿ ನಾನು ಹೇಳಿರಲಿಲ್ಲ, 2 ತರ್ತೀನಿ ಅಂತ ಹೇಳ್ಬಿಟ್ಟು ಪಪ್ಪ ತೊಗೊಂಡು ಬಂದಿದ್ದಾರೆ. ಸೊ ಇದನ್ನು 2 ತೊಗೊಂಡ್ಬಂದಿದ್ದಾರೆ. ಅದ್ರ ಜೊತೆ ಮಾವಿನಕಾಯಿ. ನಾನು ಎಷ್ಟೋ ದಿನದಿಂದ ಹೇಳ್ತಿದ್ದೆ ನಾನೇ ಹಾಕೋಬೇಕಂತ, ಬಟ್ ಅವರೇ ತಂದ್ಕೊಟ್ರು. ದಟ್ಸ್ ವೈ ಗೈಸ್. ಸೊ ಅನ್ಬಾಕ್ಸಿಂಗ್ ವಿಡಿಯೋ ಏನು ಟೈಟಲ್ ಕೊಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಇದಾದ್ಮೇಲೆ ಹಿಂಡಿ ಯಾರಿಗೆ ಗೊತ್ತು, ನಮ್ಮ ಕಡೆ ಫೇವ್ರೆಟ್ ಇರುತ್ತೆ, ಮೋಸ್ಟ್ ಫೇವ್ರೆಟ್. ಸೊ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ. ಸೊ ಹಿಂಡಿ ಕಳಿಸಿದ್ದಾರೆ ಅಮ್ಮ. ತುಪ್ಪ ಕಳಿಸಿದ್ದಾರೆ. ತುಪ್ಪ, ಐ ಲವ್ ತುಪ್ಪ ಗೈಸ್. ಒಂದು ಪೇಟಲ್ಲಿ ತೊಗೊಂಡು ಬಂದಿದ್ದೆ ಬರೋ ಟೈಮ್ನಲ್ಲಿ, ಒಂದು 4 ತಿಂಗಳು ಬ್ಯಾಕ್ ಅಂತ ತಿಳ್ಕೊಳ್ಳಿ. ಅವಾಗ ತೊಗೊಂಡಿದ್ದೆ, ಅದೆಲ್ಲ ಖಾಲಿ ಆಗೋಯ್ತು. ಓಕೆನಾ. ಸೊ ಹಂಗಾಗಿ ಇವಾಗ ಮತ್ತೆ ನಾನು ಖಾಲಿಯಾಗಿನೇ ಮತ್ತೆ ಅರೌಂಡ್ 1 ಮಂತ್ ಆಗೋದು ಬಂತೇನೋ ಖಾಲಿಯಾಗಿ. ಸೊ ತುಪ್ಪ ನಾನು ಜಾಸ್ತಿ ತಿಂತೀನಿ ನಿಜ ಹೇಳ್ಬೇಕಂದ್ರೆ, ಬಿಕಾಸ್ ನಾನು ಹಂಗೆ ತಿನ್ಕೊಂಡು ಬಂದಿರೋದು. ಮನೆಯಲ್ಲಿ ಎಲ್ಲ ಸ್ವಲ್ಪ ಹಸು ಎಲ್ಲ ಜಾಸ್ತಿ ಇದೆ. ಸೊ ಹಂಗಾಗಿ ಜಾಸ್ತಿ ಇರೋದು ಕೊಡುತ್ತೆ ಹಾಲು ಎಲ್ಲ. ಸೊ ಹಂಗಾಗಿ ಹಾಲು, ಮೊಸರು, ತುಪ್ಪ ಇವೆಲ್ಲ ತಿಂದು ಬೆಳೆದವಳು. ಹಾಗಾಗಿ ಸ್ವಲ್ಪ ನಂಗೆ ಜಾಸ್ತಿ ಇಷ್ಟನೇ. ನಮ್ದು ಏನಾದರೂ ಬಿಸಿ ಇತ್ತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಏನಂತಾರೆ, ಚಪಾತಿ ಇತ್ತಂದರೆ ಚಪಾತಿ ಮತ್ತು ಉಪ್ಪಿನಕಾಯಿ ಮತ್ತು ತುಪ್ಪ ಹಾಕೊಂಡು ತಿಂತೀನಿ. ಇಲ್ಲಾಂದರೆ ಸಮ್ಟೈಮ್ಸ್ ನನಗೇನಾದರೂ ಹುಷಾರಿಲ್ಲ ಅಂತಂದರೆ ಒಂದು ಸ್ವಲ್ಪ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದರೆ ಇಟ್ಸ್ ಅ ಟೇಸ್ಟ್ ಸೋ ಮಚ್ ಗುಡ್ ಆಗಿರುತ್ತೆ. ಸೊ ಹಂಗಾಗಿ ಟೂ ಮಚ್ ಗುಡ್. ಸೊ ಹಂಗಾಗಿ ನಾನು ತುಪ್ಪ ಜಾಸ್ತಿ ಇಷ್ಟಪಡ್ತೀನಿ. ನನ್ನ ಗಂಟು ಬಿಸ್ತಾನೆ ಇಲ್ಲ. ಆ್ಯಕ್ಚುಲಿ ಅಮ್ಮ ಆವಾಗಲೇ ಕಾಲ್ ಮಾಡಿದ್ರು ಆ್ಯಂಡ್ ಎಲ್ಲನೂ ಮಾತಾಡಿದೆ, ಏನೇನು ಕಲ್ಸಿದಾರೆ ಅಂತ ಹೇಳಿದ್ರು. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದೇನೆಂದರೆ ಅಣ್ಣನ ವೀಡಿಯೋ ಮಾಡಬೇಕಾಗಿತ್ತು ಗೈಸ್. ನಾನು ಅಂದ್ಕೊಂಡು ಹೋಗಿದ್ದೆ ಮಾಡ್ಬೇಕು ಅಂದ್ಕೊಂಡು, ಬಟ್ ಸ್ಟಿಲ್ ಆಗಲಿಲ್ಲ. ಬಿಕಾಸ್ ಅವ್ರಿಗೂ ಏನಂತಾರೆ ಡ್ಯೂಟಿ ಇತ್ತಾ. ಸೊ ಹಂಗಾಗಿ ಅವರು ಕೂಡ ಹೋದ್ರು. ಸರಿ ಇರಲಿ ಅಂತ ನೆಕ್ಸ್ಟ್ ಟೈಮ್ ಮೀಟ್ ಆಗ್ತೀನಿ. ಅಣ್ಣನಿಗೆ ಮೀಟ್ ಆದಾಗ ಡೆಫಿನೆಟ್ಲಿ ಅವರು ವಿಡಿಯೋ ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಮಾಡೋಕ್ಕಾಗಿಲ್ಲ. ಅವ್ರು ನನ್ನ ಫ್ರೆಂಡ್ ಅಣ್ಣ ಆ್ಯಕ್ಚುಲಿ, ನನ್ನ ಕಾಲೇಜ್ ಡಿಗ್ರಿ ಫ್ರೆಂಡ್ ಏನಂತಾರೆ ಅವ್ರ ಫ್ರೆಂಡಿಂದು, ನನ್ನ ಫ್ರೆಂಡಿಂದ ಅಣ್ಣ. ಅವರು ತರಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಪ್ಲ್ಯಾನ್ ಮಾಡ್ತಾಯಿದ್ರು, ಎಲ್ಲಿ ಯಾರ ಕಡೆಯಿಂದ ಕಳಿಸ್ಬೇಕು, ಏನು ಬಸ್ ಬರುತ್ತಾ ಏನು ಎಲ್ಲ ವೇಟ್ ಮಾಡ್ತಾಯಿದ್ರು. ಸೊ ಹಿಂಗಾಗಿ ನಾನೇನು ಹೇಳಿದೆ, ಗೊಟ್ಟಿಗೆರೆಗೆ ಬರುತ್ತೆ ಬಸ್ಸು, ಅಂದರೆ ನಮ್ಮ ಊರಿಂದ ಇಲ್ಲಿಗೆ ಅವೈಲೇಬಲ್ ಇದೆ ಬಸ್ಸು. ಸೊ ಹಂಗಾಗಿ VRL ಗೊತ್ತಿಲ್ಲ, ಸುಗಮ ಮತ್ತು SRS ಬರುತ್ತೆ ಈ ಕಡೆ. ಸೊ ಹಂಗಾಗಿ ಯಾವ ಬಸ್ಸಿಗೆ ಇಡ ಅಂತ ಹೇಳಿದ್ದೆ, ಬಟ್ ಅವ್ರು ಯಾರ್ಯಾರಿಗೋ ಮಾತಾಡ್ಬಿಟ್ಟು ಇಡ್ತೀನಿ ಅಂತ ಲೇಟ್ ಮಾಡ್ತಾಯಿದ್ರು. ಸೊ ಅಷ್ಟೊತ್ತಿಗೆ ಅಣ್ಣ ಹೋಗಿದ್ರಲ್ವಾ. ಸರಿ ಅಣ್ಣನ ಕಾಲ್ ಮಾಡಿದೆ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಆ್ಯಕ್ಚುಲಿ, ಏನಾದರೂ ಬೇಕೇನಂತ. ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್. ಲಿಟ್ರಲಿ ತುಂಬ ಏನಂತಾರೆ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಹೇಳಬೇಕು. ಲಿಟ್ರಲಿ ತೊಗೊಂಡು ಬಂದಿದ್ದಾನಂದರೆ, ಬಿಕಾಸ್ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿವರೆಗೂ ತಂದಿದ್ದಾನಂದರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನೀನು ವಿಡಿಯೋ ನೋಡ್ತಿದ್ರೆ. ಸೊ ಫೈನಲಿ ಓಪನ್ ಮಾಡೋಣ. ನನಗೇನಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಈ ಥರ ಫ್ರೂಟ್ಸು ವೆಜಿಟೇಬಲ್ಸ್ ತುಂಬ ಇಷ್ಟ. ಸೊ ತುಂಬ ಈ ಥರ ತಿಂದಿರ್ಬೋದೇನೋ. ನಾನು ಮುಂಚೆ ಹೇಳಿದವು ಮನೇಲಿ ಫ್ರೂಟ್ಸು, ನಟ್ಸು, ಈ ಬೇಕ್ರಿ ಐಟಮ್ಸ್ಗಳು ಇವೆಲ್ಲ ತರೋದು ಕಡಿಮೆ ನಮ್ಮ ಮನೇಲಿ. ಬಿಕಾಸ್ ನಮ್ಮ ಮನೇಲಿ ಫ್ರೂಟ್ಸು, ವೆಜಿಟೇಬಲ್ಸು, ನಟ್ಸು ಮತ್ತು ವಾಲ್ನಟ್ಸು ಇವೆಲ್ಲ ಅಂದರೆ ಬಾದಾಮಿ, ಗೋಡಂಬಿ, ಡ್ರೈ ಫ್ರೂಟ್ಸ್ ಏನಿರುತ್ತೆ ಇವೆಲ್ಲ ತಿನ್ಕೊಂಡೇ ಬೆಳೆದಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ಓಪನ್ ದಿಸ್ ಒನ್. ಫಸ್ಟ್ ಇದು ಡ್ರೈ ಫ್ರೂಟ್ಸ್ ಇದೆ. ಏನೋ ಖಜೂರಿ ಬಿಚ್ಚಿರೋದಿದೆ, ಅಂದರೆ ಇದು ಇಲ್ಲ ಅಂತ ಹೇಳಿದ್ರು ಒಳಗಡೆ. ಸೊ ಯಾರಿಗೆ ಡೇಟು ಅಂದರೆ PCOD ಏನು ಪ್ರಾಬ್ಲಮ್ ಇರುತ್ತೆ, PCOD ಅವರು ಮೆಂತೆ ಕಾಳು ಏನಿರುತ್ತಲ್ವ ಅದನ್ನು ಸೋಕ್ ಮಾಡಿಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲೇ ಬಂದು ದೆನ್ ನೈಟ್ ಮಲ್ಕೋ ಟೈಮಲ್ಲಿ ಇದರಲ್ಲಿ ಸ್ಟಫ್ ಮಾಡಿಬಿಟ್ಟು ಅಂದರೆ ತುಂಬಿಟ್ಬಿಟ್ಟು ತಿನ್ಕೊಂಡ್ರೆ ಆಲ್ಮೋಸ್ಟ್ ಒಂದು 6 ಮಂತ್ or 3 ಮಂತ್ಸ್ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ಕಂಟಿನ್ಯೂಸ್ ಆಗಿ ಏನಂತಾರೆ ರಿಸಲ್ಟ್ ಗೊತ್ತಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದೇನೆಂದರೆ ಡೇಟ್ ಏನಂತಾರೆ ಪೀರಿಯಡ್ಸ್ ಇದೆಲ್ಲ ರೆಗ್ಯುಲರಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡಿಲ್ಲ ಅಂದರೆ ಅದ್ರ ಜೊತೆಗೆ ಯೋಗನೂ ಕೂಡ ಮಾಡಿ. ಸೊ ಫಸ್ಟ್ ಇದು ಆದಮೇಲೆ ಆ್ಯಪಲ್ಲು, ಚಿಕ್ಕ ಪುಟಾಣಿ ಆ್ಯಪಲ್ಸು. ಸೊ ಅದಾದಮೇಲೆ ಇದು ಹೋಗ್ಬಿಟ್ಟಿದೆ. ಇಟ್ಸ್ ಫೈನ್. ಓಕೆ,
ಆ್ಯಕ್ಚುಲಿ ನಿನ್ನೆ ಅದು ಅಣ್ಣ ಏನು ಮಾಡಿದ್ದು, ಅಮ್ಮ ನಿನ್ನೆ ಬರ್ತೀನಿ ಅಂತ ಅಂದಿದ್ದಾರಲ್ವಾ, ಅಣ್ಣ ನಿನ್ನೆ ಬರ್ತೀನಿ ಅಂತ ಅಂದರೆ ನಿನ್ನೆ ಮೊನ್ನೆ ಕೂತ್ಬಿಟ್ಟು ನಿನ್ನೆ ಮಾರ್ನಿಂಗ್ ಇಲ್ಲಿ ಇರ್ತೀನಿ ಅಂದಿದ್ದು. ಬಟ್ ಅವ್ರಿಗೇನೋ ಬಸ್ ಸಿಗದೆ ಇರೋ ಕಾರಣಕ್ಕೆ, ಮಿಸ್ ಆಗಿರೋ ಕಾರಣಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವೆಲ್ಲ ಕುದಿ ಹಿಂಗಾಗ್ಬಿಟ್ಟಿದೆ. ಕುದಿ ಅಂದರೆ ಗಾಳಿಗೇನೆ ಆಡದೆ ಇರೋ ಕಾರಣಕ್ಕೆ. ಸೊ ಇವೆಲ್ಲ ಏನೇನಾಗಿದೆ ಇದು ತಿನ್ನಬೇಕು, ತಿನ್ಬಿಟ್ಟು ಖಾಲಿ ಮಾಡಬೇಕು. ಉಳಿದಿರೋದೇನಿದೆ ಅದನ್ನು ಅಷ್ಟೇ ಇಡಬೇಕು. ಚೆನ್ನಾಗಿದ್ದಾವೆ ಒಳಗಡೆ, ಹಂಗೇನಿಲ್ಲ. ಅದ್ರ ಜೊತೆಗೆ ಇವು ನಿಜವಾಗ ಇಲ್ಲಿ ಅಂತೂ ಈ ಥರ ಸೌತೆಕಾಯಿ ಎಲ್ಲೂ ಸಿಗಲ್ಲ, ಲಿಟ್ರಲಿ ಸಿಗಲ್ಲ ಇಲ್ಲಿ ಬೆಂಗಳೂರಲ್ಲಿ. ಇವಾಗ ಈಗೆಲ್ಲ ಬೂಸ್ಟ್ ಬಂದ್ಬಿಟ್ಟಿದೆ. ಇಟ್ಸ್ ಓಕೆ ಫೈನ್, ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಅವ್ರು ತಂದು ಕೊಟ್ಟಿದ್ದಾರೆ ಅಂತಂದಮೇಲೆ ಅಷ್ಟೇ ಕೃತಜ್ಞತರಾಗಿರ್ಬೇಕು. ಅದನ್ನು ಬಿಟ್ಬಿಟ್ಟು ಹಾಗೆ ಹಿಂಗೆ ಅಂದರೆ ಸರಿ ಅಂತ. ಆಲ್ರೆಡಿ ಇಟ್ಟಿದ್ದೀವಿ ಅಂತ ಹೇಳಿದ್ರು, ಎರಡೂ ಕೆಟ್ಟು ಹೋಗಿದ್ರು. ದಟ್ಸ್ ಫೈನ್, ನೀನು ತೊಗೊಳ್ತೀನಿ ನಾನು, ಹಾಗೇನಿಲ್ಲ. ಇವನು ತೊಗೊಳಲ್ಲ ಅಂತೇನಿಲ್ಲ, ಬಟ್ ಏನಂತಂದರೆ ಏನಪ್ಪ, ಇಲ್ಲಿ ತೊಗೊಳಕ್ಕಾಗಲ್ಲ ಅಂತೇನು ಹಾಗೇನಿಲ್ಲ. ಬಟ್ ಇಲ್ಲಿ ಸ್ವಲ್ಪ ತುಂಬ ಕಾಸ್ಟ್ಲಿ. ಈ ಥರ ಹಣ್ಣುಗಳು ಸಿಗಬೇಕಂದ್ರೆ ತುಂಬ ಕಾಸ್ಟ್ಲಿ. ಈ ಸ್ಮೆಲ್ಗೆ ಲಿಟ್ರಲಿ ಹೇಳ್ತೀನಿ, ನಮ್ಮ ಕಡೆ ಏನೋ ಗೊತ್ತಿಲ್ಲ, ನನಗೆ ತುಂಬ ಇಷ್ಟ ಮಾಡಿ ಈ ಥರ ಮ್ಯಾಂಗೋಸ್ ಎಲ್ಲ. ಇದನ್ನು ಹೋಗಿದೆ ಆ್ಯಕ್ಚುಲಿ. ದಟ್ಸ್ ಫೈನ್, ಯಾವಾಗ ಚೆನ್ನಾಗಿದೆ ಅವು ತಿನ್ನೋಣ, ಎಲ್ಲಾದರೂ ದಟ್ಸ್ ಓಕೆ ಅಷ್ಟೇ. ಇಲ್ಲಿ ತುಂಬ ಕಾಸ್ಟ್ಲಿ ಗೋಯ್ಸ್, ಎಷ್ಟಿಷ್ಟು ಅಂದರೆ 200 300 ಹೇಳ್ತಾರೆ. ಯಾವ ನನ್ನ ಮಗ ಅಷ್ಟು ಕೊಟ್ಟು ತೊಗೊಳ್ತಾನೆ, ಇನ್ನೊಂದು ಬಿಟ್ಬಿಡ್ತೀನಿ ನಾನು. ಯಾಕಂದರೆ ನಮ್ಮ ಪಾಕೆಟ್ ಮನಿ ಕೊಡೋದೇ ಒಂದು, ಅಂದರೆ ಬೇಡಿದ್ರೆ ಕೊಡ್ತಾರೆ, ಇಲ್ಲ ಅಂತೇನಿಲ್ಲ. ಬಟ್ ಸ್ಟಿಲ್ ಹಂಗಂತ ಹೇಳ್ಬಿಟ್ಟು ಎಲ್ಲನೂ ಇದಕ್ಕೆ ನಾನು ಇಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಯೋಚನೆ ಮಾಡಿ ನನ್ನ ಬಜೆಟೆಲ್ಲ ನಾನು ಇದು ಮಾಡ್ಕೊತೀನಿ, ಏನಂತಾರೆ ಪಟ್ಟಿ ಮಾಡ್ಕೊತೀನಿ ಅಥವಾ ಟೂ ಡೂ ಲಿಸ್ಟ್ ಹಾಕ್ಕೊತೀನಿ. ಸೊ ಹಾಗಾಗಿ ಸ್ವಲ್ಪ ಕಷ್ಟನೇ. ಈ ಥರ ಫ್ರೂಟ್ಸ್ ಎಲ್ಲ ನಾನು ತಿನ್ನೋಕ್ಕಾಗಲ್ಲ ಇಲ್ಲಿ. ಈ ಥರ ಅಂತಂದರೆ ತಿಂದಿದ್ದೀನಿ, ಮೊನ್ನೆ ಎಲ್ಲ ತೊಗೊಂಡು ಬಂದಿದ್ದೀನಿ, ಅವಾಗೆಲ್ಲ ತೊಗೊಂಡು ಬಂದು ತಿಂದಿದ್ದೀನಿ, ಇಲ್ಲ ಅಂತೇನಿಲ್ಲ. ಬಟ್ ಈ ಥರ ಕ್ವಾಂಟಿಟಿಯಲ್ಲಿ ತಿನ್ನೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಇವತ್ತಿಲ್ಲ ನಾಳೆ ಅಂತ 4-5 ತಿಂದು ಖಾಲಿ ಮಾಡಬೇಕು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಆ್ಯಂಡ್ ಅದಾದಮೇಲೆ ಅದು ಕ್ಲೀನಿಂಗ್ ಮಾಡೋದು ಎಲ್ಲದನ್ನೂ ನಾನು ತೋರಿಸ್ತೀನಿ. ಸೊ ಇವಾಗ ತುಂಬ ಚೆನ್ನಾಗಿದೆ, ಈ ಥರ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಟೈಮ್ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಆ್ಯಂಡ್ ಯಾರ್ಯಾರು ಇದ್ರೆ ಅಂದರೆ ಇನ್ನೊಂದೇನು ಗೊತ್ತಾಗ, ನಮ್ಮ ಕಡೆ ಎಲ್ಲ ಮಳೆ ಬಂದರೆ ಕಡಿಮೆ ಆಗುತ್ತೆ ಬೆಲೆನೂ. ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ₹1 ಕಡಿಮೆ ಮಾಡಲ್ಲ. ₹1 ಯಪ್ಪ, ಮಳೆ ಬಂದರೂ ಕೂಡ ಕಡಿಮೆ ಮಾಡಲ್ಲ. ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಸೇಲ್ ಆಗಲ್ಲ, ಮಳೆ ಬಂದರೆ ಹುಳ ಆಗುತ್ತೆ, ಈ ಥರ ಎಲ್ಲ ಥಾಟ್ಸ್ ಇಟ್ಕೊಂಡು ಕಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಟ್ ಈ ಕಡೆ ಲಿಟ್ರಲಿ ಇಲ್ಲ. ಯಪ್ಪ, ನಂಗೆ ಒಂದೊಂದ್ಸಲ ಶಾಕ್ ಆಗಿಬಿಡುತ್ತೆ. ಹಿಂಗೆ ನಂಗೆ ಗೊತ್ತಿರುತ್ತೆ ಹಾಗೆ ಓಕೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಅಂದರೂ ಕೂಡ ಇಲ್ಲಿ ಜನ ₹1 ಕಡಿಮೆ ಮಾಡಲ್ಲ. ಸೊ ಇದು ಸ್ವಲ್ಪ ಕಷ್ಟ ಇಲ್ಲಿ ಬದುಕೋದು, ಜೀವನ ಮಾಡೋದು. ಇಟ್ಸ್ ಫೈನ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಪಿ ಜಿ ಬಗ್ಗೆ ಹೇಳಬೇಕಂದ್ರೆ ನಿಯರ್ ಬೈ ಹೋಮ್ ಸ್ಟೇ ಪಿ ಜಿ ಅಂತ ಲೇಡೀಸ್ ಪಿ ಜಿ ಇದೆ. ಸೊ ಯಾರ್ಯಾರು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಒಂದ್ಸಲ ರಿವ್ಯೂಸ್ ನೋಡ್ಕೊಳ್ಳಿ, ಒಂದ್ಸಲ ನೋಡ್ಕೊಂಡ್ಬಿಟ್ಟು ಹೋಗಿ. ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕಂಫರ್ಟ್ ಆಗಬೇಕಂತ ಏನೂ ಇಲ್ಲ. ಸೊ ಒಂದು ಟೈಮ್ ನೋಡ್ಕೊಂಡು ಹೋಗಿ, ಬಿಕಾಸ್ ತುಂಬ ಕನ್ಸಿಸ್ಟೆನ್ಸ್ ಆಗಿದೆ. ಆ್ಯಂಡ್ ಪವರ್ ಬ್ಯಾಕಪ್ ಇಲ್ಲ, ಅದನ್ನೆಲ್ಲ ಅದು ಒಂದಿನ ಹೇಳ್ತೀನಿ ನಿಮ್ಗೆ, ಓಕೆನಾ? ಈ ವಿಡಿಯೋದಲ್ಲಿ ಬೇಡ ಅನ್ಕೋತೀನಿ. ಸೊ ಇವತ್ತು ಇದು ಆಗಿತ್ತು. ಮತ್ತು ನಮ್ಮ ರೂಮು ಕೂಡ ತುಂಬ ಕಷ್ಟ ಇದೆ, ಎಲ್ಲ ಅರೇಂಜ್ ಮಾಡಬೇಕು. ಬೆಡ್ಡು ಕೂಡ ತುಂಬ ಗಲೀಜಾಗಿದೆ, ವರ್ಸ್ಟ್ ಆಗಿದೆ. ಸೊ ಅದು ಕೂಡ ಅರೇಂಜ್ ಮಾಡ್ತೀನಿ. ಸೊ ಅದು ಕೂಡ ವಿಡಿಯೋ ತೋರಿಸ್ತೀನಿ ನಿಮಗೆ. ಸೊ ಇದೆಲ್ಲ ಅರೇಂಜ್ ಮಾಡಿ, ಅದು ಕೂಡ ಅರೇಂಜ್ ಮಾಡಿ, ಟೇಬಲ್ ಅಲ್ಲಿ ಸ್ಟಡಿ ಟೇಬಲ್ ಏನಿದೆ ಅದು ಕೂಡ ಅರೇಂಜ್ ಮಾಡಿ, ಎಲ್ಲ ಅರೇಂಜ್ ಮಾಡಿ ಫೈನಲಿ ರಿಸಲ್ಟ್ ನಿಮಗೆ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇದು ಆಗಿತ್ತು. ಮತ್ತು ಅದನ್ನು ಆ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಅದು ಬೇಡ ಅನ್ಕೋತೀನಿ, ಕ್ಲೀನ್ ಮಾಡೋದು ಅದು ಶಾರ್ಟ್ ವಿಡಿಯೋ ಹಾಕ್ತೀನಿ. ಸೊ ಸದ್ಯಕ್ಕೆ ಇದು ಅನ್ಬಾಕ್ಸಿಂಗ್ ಎಲ್ಲ ಮಾಡ್ತೀನಿ. ಸೊ ಮೇಡಮ್ ಓಕೆ, ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಏನಂತಾರೆ, ಇದು ಅನ್ಬಾಕ್ಸಿಂಗ್ ಒಂದು ವಿಡಿಯೋ ಸಪ್ರೇಟಾಗಿ ಹಾಕ್ತೀನಿ ಸದ್ಯಕ್ಕೆ. ಸೊ ಕಂಟೆಂಟ್ ಬೇಕಲ್ಲ ಗೈಸ್ ನಮಗೆ ಹೋಗಿಸ್ತು. ಸೊ ಹಾಗಾಗಿ ದಿಸ್ ಈಸ್ ಮೈ ವಿಡಿಯೋ ಆಗಿತ್ತು. ಸೊ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರಿಪ್ಷನ್ ಅಂತೂ ಮಾಡ್ಕೊಳ್ಳೋದು ಮರಿಲೇಬೇಡಿ. ಬಿಕಾಸ್ ನೀವು ಯಾವ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನಿಮ್ಮ ಚಾನಲ್ನ, ಅದೇ ಥರ ನನಗೆ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ಯಾವ ಥರ ವೀಡಿಯೋಸ್ ಮಾಡಬೇಕಂತ ಗೊತ್ತಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾವ ಥರ ಕಂಟೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಾನು ಸ್ಟಡಿ ಪರ್ಪಸ್ ವೀಡಿಯೋಸ್ನು ಹಾಕ್ತೀನಿ, ಇಲ್ಲ ಅಂತಲ್ಲ, ಎಲ್ಲ ಥರದ ವೀಡಿಯೋಸ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಪಿ ಜಿ ಅಲ್ಲಿಂದ ಇಲ್ಲಿ ಚೇಂಜ್ ಅದನ್ನು ವೀಡಿಯೋ ಒಂದಿನ ಬರುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಸೊ ಸದ್ಯಕ್ಕೆ ಇದನ್ನು ತೋರಿಸಿರಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್
ಲವ್ ಯು ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಸಪೋರ್ಟ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸೊ ಇದಿಷ್ಟು ಇವತ್ತಿನ ಏನಂತಾರೆ ಐಟಮ್ ಏನು ಸಾಮಗ್ರಿಗಳು ಮನೆಯಿಂದ ತಂದಿರುವಂಥದ್ದು. ಸೊ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಮತ್ತೆ ಸಿಗ್ತೀನಿ ನಾಳೆ ವಿಡಿಯೋ ಜೊತೆಗೆ. ಮತ್ತೆ ಸ್ಪೆಷಲ್ ವಿಡಿಯೋ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಏನೇ ತಪ್ಪಾದರೂ ಮಿಸ್ಟೇಕ್ಸ್ ಆದರೂ ಸ್ವಲ್ಪ ಹೇಳಿ, ನಾನು ತಿದ್ಕೊತೀನಿ. ಆ್ಯಂಡ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕಂದ್ರೂ ಕೂಡ ಹೇಳಿ, ಬಿಕಾಸ್ ನಂಗೆ ಗೊತ್ತಾಗಬೇಕಲ್ವಾ. ಸೊ ಅದಕ್ಕೋಸ್ಕರ. ಆ್ಯಂಡ್ ಮಚ್ ಲವ್. ಪ್ಲೀಸ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ. ಸೊ